ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ಒಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ಟಾಪಿಕ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನನ್ನ ಇನ್ನಷ್ಟು ಹೆಲ್ತ್ ವೀಡಿಯೋಗಳನ್ನ ಫಾಲೋ ಮಾಡಿ. ಯಾಕೆಂದರೆ ನನ್ನ ವಿಡಿಯೋಗಳು ಆಲ್ಮೋಸ್ಟ್ 90% ಬರೀ ಆರೋಗ್ಯದ ಬಗ್ಗೆ ಇರೋದ್ರಿಂದ ದಯವಿಟ್ಟು ಆ ವಿಡಿಯೋಗಳನ್ನ ಫಾಲೋ ಮಾಡಿ, ಹೆಲ್ಪ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಮತ್ತೆ ನಾನು ಯೋಗಾಭ್ಯಾಸದಲ್ಲಿ ಒಂದು ಪೋಸ್ನ ಆರಿಸ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಪೋಸ್ ಏನಂದರೆ ಮಂಡೂಕಾಸನ ಅಂತ ಫ್ರೆಂಡ್ಸ್. ಈ ಮಂಡೂಕಾಸನ ಅಂತ ಹೆಸರೇಕೆ ಬಂತು ಅಂದರೆ ಇದು ಕಪ್ಪೆ ರೀತಿ ಇರುತ್ತೆ. ಇದ್ರ ಶೇಪ್ ಬಂದು ಆ ಮಂಡೂಕಾಸನ ಪೋಸು ಒಂದು ಕಪ್ಪೆ ರೀತಿ ಇರೋದ್ರಿಂದ ಅದಕ್ಕೆ ಮಂಡೂಕಾಸನ ಅಂತ ಹೆಸರು ಬಂದಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದ್ರ ಇನ್ನು ಎಷ್ಟೊತ್ತು ಮಾಡಬೇಕು ಮತ್ತು ಇದರಿಂದ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ಡೈಲಿ 10ರಿಂದ 20 ಸೆಕೆಂಡ್ಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾವು ಡೈಲಿ ನಿಯಮಿತವಾಗಿ 10ರಿಂದ 20 ಸೆಕೆಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಇದರಿಂದ ಬರ್ತಕ್ಕಂಥ ಲಾಭಗಳನ್ನೆಲ್ಲ ನಾವು ಪಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇದರಿಂದ ಲಾಭಗಳೇನು, ಈ ಮಂಡೂಕಾಸನವನ್ನು ಮಾಡೋದ್ರಿಂದ ಲಾಭ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಯಾವುದೇ ಯೋಗಾಭ್ಯಾಸ ಮಾಡಬೇಕಾದ್ರೂ ಉಸಿರಾಟದ ಜೊತೆ ಮಾಡಬೇಕು. ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಸಹ ಮೆನ್ಷನ್ ಮಾಡಿದ್ದೀನಿ. ಉಸಿರಾಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಸನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಉಸಿರಾಟದ ಜೊತೆ ನೀವು ಆಸನಗಳನ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಖಾಲಿ ಹೊಟ್ಟೆಯಲ್ಲಿ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ಕೆಲವರಿಗೆ ಟೈಮ್ ಇರೋದಿಲ್ಲ, ಬೆಳಗ್ಗೆ ಊಟ ಆದಮೇಲೆ ಮಾಡಬೇಕಾಗುತ್ತೆ. ಅಂಥವರು 2-3 ಅವರ್ಸ್ ಆದಮೇಲೆ, ಊಟ ಮಾಡಿ 2-3 ಅವರ್ಸ್ ಆದಮೇಲೆ ಈ ಪ್ರಾಕ್ಟೀಸ್ನ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಆಸನವನ್ನು ಮಾಡಿದ್ರೆ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಆಸನ ಮಾಡೋದ್ರಿಂದ ಮೊದಲು ನಮಗೆ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ನಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಆಗೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಅಜೀರ್ಣ, ಅಸಿಡಿಟಿ, ಮಲಬದ್ಧತೆ ಏನಾದರೂ ಇದ್ದರೆ ಆ ಸಮಸ್ಯೆಯಿಂದನೂ ಹೊರಗಡೆ ಬರೋಕ್ಕೆ ಈ ಆಸನ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಬಂದು ಏಕಾಗ್ರತೆ ಹೆಚ್ಚಿಸ್ಕೊಳ್ಳೋದಕ್ಕೆ. ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೂ ಸಹ ಈ ಆಸನ ತುಂಬ ಸಹಕಾರಿಯಾಗಿದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿಡೋಕ್ಕೂ ಸಹ ಈ ಆಸನ ಸಹಾಯ ಮಾಡುತ್ತೆ. ಶುಗರ್ ಪೇಷಂಟ್ಸ್ ಯಾರಿದ್ದರೆ ಅವರು ಈ ಆಸನ ಮಾಡೋದ್ರಿಂದ ಅವರು ಶುಗರ್ ಲೆವೆಲ್ಲು ನಿಯಂತ್ರಣದಲ್ಲಿಡೋಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಗೆಲ್ಲ ಮಾನಸಿಕ ಕಾಯಿಲೆಗಳಿರ್ತವೆ, ಯಾರಿಗೆಲ್ಲ ಒತ್ತಡ, ಖಿನ್ನತೆ ಇಂಥ ಸಮಸ್ಯೆಗಳಿಗೂ ಕೂಡ ಇದು ಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಬೊಜ್ಜಿರುತ್ತಲ್ಲ, ಆ ಫ್ಯಾಟ್ನ ಕರಗಿಸ್ಕೊಳ್ಳೋಕ್ಕೂ ಸಹ ಈ ಮಂಡೂಕಾಸನ ಉತ್ತಮ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನಮ್ಮ ಮಲಬದ್ಧತೆಯಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದೆ ಅವರು ಈ ಆಸನವನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅದರಿಂದನೂ ಕೂಡ ಹೊರಗಡೆ ಬರೋಕ್ಕೂ ಸಾಧ್ಯವಾಗುತ್ತೆ. ಒಟ್ಟಾರೆ ಇದು ಮಾನಸಿಕ ಕಾಯಿಲೆ ಏನೇ ಇದ್ದರೂ ಅದನ್ನು ಹೋಗಲಾಡಿಸಿ ಮನಸ್ಸನ್ನು ಶಾಂತವಾಗಿ, ಸ್ಥಿಮಿತವಾಗಿಡೋಕ್ಕೆ ಈ ಆಸನ ತುಂಬ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ಆದ ಒಂದು ಪೋಸು ದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಮ್ಮ ಆರೋಗ್ಯದಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಈ ಆಸನವನ್ನು ಮಾಡಿ ಅದರ ಬರ್ತಕ್ಕಂಥ ಬೆನಿಫಿಟ್ಸ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ನನ್ನ ಚಾನಲ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನೊಂದು ನೆಕ್ಸ್ಟು ಇನ್ಫಾರ್ಮೇಷನೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಸ್ಟಿಲ್ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.